ಮತ್ತೆ ಏನ್ಲ ನಿಂದು ತಲೆನೋವು? ಹೊಸ ತಲೆನೋವು ಏನಾದ್ರು ಈ ಸಲ ತಕೊಂಡ್ಬಂದಿದ್ದಿ ಹೆಂಗೆ? ಸ್ಕೂಲ್ ಬಿಡೋದು ಸಾಕು, ಬ್ಯಾಗ್ ಇಟ್ಬಿಟ್ಟು ಓಡ್ ಬರೋದು ಸಾಕು. ತಿಂದ ಉಂಡ ಮಾಡ್ದ ಅಂತ ಮನೇಲೆಲ್ಲರೂ ಉಗಿತಾ ಇರ್ತಾರೆ ಕ್ಯಾಕ್ರಸ್ ಮುಖಕ್ಕೆ. ನಾವು ಎದ್ದೋ ಬಿದ್ದೋ ಅಂತ ಇಲ್ಲೇ ನೀನು ಹುಡಿಕೊಂಡು ಬರ್ಬೇಕು. ಮತ್ತೇನೆಲ್ಲ ಆಯ್ತು ನಿನಗೆ? ಹೌದು ಕಣ ಮಂಜ, ನಿಂದು ದಿನ ಆದ್ರೆ ಒಂದೊಂದು ರೀತಿ ತಲೆನೋವು ಬರ್ತೈತೆ. ಏನೇನು ಮಾಡೋದು ನಿನಗೆ? ನಮ್ಮ ಮನೆದು ಕಷ್ಟಗಳು ನೂರಾರು ಇರ್ತೈತಿ. ಏನಪ್ಪ ನೀನೊಬ್ನಿಗೆ ಕಷ್ಟ ಬಂದಿದ್ದು ಅದೇನು ಕಷ್ಟ ಅಂತ ಹೇಳಕಪ್ಪ. ಆಯ್ತು ಓಲಿ ಒಸಿ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ನೀನು ನಮ್ಮಪ್ಪಯ್ಯ ಪೆನ್ ಕೊಡ್ಸಿಲ್ಲ ಕಣ, ರಬ್ಬರ್ ಕೊಡ್ಸಿಲ್ಲ ಕಣ, ಮೆಂಡರ್ ಕೊಡ್ಸಿಲ್ಲ ಕಣ, ಬುಕ್ ಕಾಪಿ ರೈಟಿಂಗ್ ಕೊಡ್ಸಿಲ್ಲ ಕಣ, ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತ ಹೇಳಿ ಎಲ್ಲ ನಮ್ಮ ಹತ್ರ ಒಂದೊಂದಾಗ ಕಿತ್ಕೊ ಹೋಯ್ತಿ ಅಮ್ಮಣ್ಣಿ. ನಮ್ಗೆ ಗೊತ್ತಿಲ್ಲೇನ ಇವಾಗ ನಿಮ್ಮ ಮನೆ ಕಷ್ಟ ಎಲ್ಲ ಹೊಂಟೈತಾ? ಇವರೊಬ್ರ ಮನೆ ಕಷ್ಟ ಮಾತ್ರ ಕಾಣಿಸ್ತೈತಾ? ಸುಮ್ಮನೆ ನಿಂತ್ಕೊಡ್ರ ಸಲಿ. ಮೊದಲು ಏನು ಹೇಳ್ತಾನೆ ಅಂತ ಅದನ್ನ ಕೇಳಿಸ್ಕೊಳ್ಳೋಣ ಹೇಳಿ. ಅದಕ್ಕೂ ಮುಂಚೆ ಸುಮ್ಮನೆ ನೀವೇ ಬಾಯಿ ಬಂದಾಗ ಮಾತಾಡ್ತಿದ್ರೆ ಏನ್ ಚೆನ್ನಾಗಿರ್ತೈತೆ? ಹೌದು ಕಣ, ನೀನು ಹೇಳ್ತಿರೋದು ನಿಜ. ಲೋ ಮಂಜ, ಏನೋ ಆಯ್ತು ನಿಂದು? ಹೊಸ ತಲೆನೋವು ಮತ್ತೆ ಏನಾದರೂ ನಿಮ್ಮ ಅಪ್ಪಂದು ಏನಾದರೂ ಕಿರಿಕಾಯ್ತಾ ಹೇಗೆ? ಅದೇನಂತ ಹೇಳು, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ನಿಮ್ಮ ಅಪ್ಪನ ಕತೆ ಏನಾದರೂ ಮುಗಿಸ್ಬೇಕಾ ಹೇಳು. ಹೌದು ಕಣ, ಹೌದು, ನಿಮ್ಮ ಅಪ್ಪನ ನಾನೇ ಮುಗಿಸ್ಬಿಡ್ತೀನಿ. ಹೆಂಗ್ ಮುಗಿಸ್ತೀನಿ ಅಂದ್ರೆ ಇರು ತೋರಿಸ್ತೀನಿ ನಾನು. ಚಾಕು ಹಿಡ್ಕೊ ಚುಚ್ಚು ಅಂತ ನಿಮ್ಮಪ್ಪ ಡೊಕ್ ಅಂತ ಬಿದ್ದೋಗ್ಬೇಕು ಅಲ್ವೇನ ಮಂಜ? ನಿಮ್ಮಪ್ಪನ ನಾನೇ ಕೊಲೆ ಮಾಡ್ತೀನಿ ಕಣೋ. ಬಂದು ನಿನ್ನಂತ ಒಳ್ಳೆ ಫ್ರೆಂಡಿಗೆ ನಿಮ್ಮಪ್ಪ ಕಾಟ ಕೊಡ್ತಿದ್ರೆ ನಂಗೆ ಸಾನೆ ಕಷ್ಟ ಆಯ್ತೈತಿ ನೋಡು. ನನಗೆ ನೀನು ಈ ಥರ ಇರೋದು ಒಂಚೂರು ಇಷ್ಟ ಇಲ್ಲ ಕಲ. ಒಂಚೂರು ನಗ್ನಗ್ತಾ ಇರ್ಬೇಕಲ್ಲ. ಬತ್ತ ದಿನಕ್ಕೆ ಆ ಗೊಂಡೆ ನಾಗಿಸ ಅವನ ಥರ ಆಡ್ತಿದ್ಯಲ್ಲ ನೀನ್ ತಾನೇ. ಅವನೊಂಥರ ಕಟ್ಟ ಆದ್ರೆ ನಿನ್ನೊಂಥರ ಕಟ್ಟಾದಂಗೆ ಅದೇನಂತ ಬಿಡಿಸಿ ಹೇಳ. ಅಯ್ಯೋ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಕಣ್ರು. ನಾನು ನಿಮ್ಮ ಜೊತೆ ಇರೋದೇ ನಾಳೆ ಮಾತ್ರ ಕಣ್ರು. ನಾಳೆ ನಮ್ಮನ್ನ ಬೇರೆ ಊರಿಗೆ ಟಿಸಿ ಇಸ್ಕೊಂಡು ಬೇರೆ ಶಾಲೆಗೆ ಸೇರಿಸ್ತೀನಿ ಅಂದೈತೆ ಅವ್ವಯ್ಯ. ನೀನು ನಿಜಾನೇ ಹೇಳ್ತಿದ್ದಿಲ್ಲ? ಲೋ ಇಟ್ಟೋತಾಗ ತಮಾಷೆ ಎಲ್ಲ ಮಾಡಬಾರ್ದು ನೋಡ್. ಮತ್ತೆ ನೀನು ಸಾಕು ಬಿಟ್ಟಾಕತ್ತಿಗೆ ತಮಾಷೆ ಮಾಡ್ತಾನೆ ಮಾತಾಡಕ್ಕೆ ಏನು ಬೇರೆ ಸಿಕ್ಕಿಲ್ಲ ನಿಂಗೆ? ಈ ತರ ಏನೋ ಹೇಳ್ತಿದ್ಯಾ ನೀನು? ನೀನು ನಾಳೆ ಎಕ್ಸಾಮ್ ಬರೆದ ತಕ್ಷಣ ಹಂಗಾದ್ರೆ ನೀನು ಬೇರೆ ಊರಿಗೆ ಹೋದ್ಯಾ? ಬೇರೆ ಊರಲ್ಲಿ ನಿನ್ಗೆ ಸಾಲ ಸೇರ ಇದಾಕ್ಲಿ ಹಿಂಗ್ ಮಾತಾಡಿಯಾ? ಹೌದೌದು, ಯಾರು ಹಂಗೆ ಹೇಳಿದ್ದು ನಿನ್ನ ಬೇರೆ ಸ್ಕೂಲ್ಗೆ ಸೇರ್ಸೋದು ಅಂತ? ಸುಮ್ಕೆ ಇರು, ಇದೇ ಚೆನ್ನಾಗೈತೆ ನಮ್ ಶಾಲೆ. ನೀನು ಸ್ವಲ್ಪ ದುಡ್ಡು ಕಾಸು ಇರೋರು ಅಂತ ಹೇಳಿ ನಿಮ್ಮಜ್ಜಿ ಏನಾದ್ರೂ ಪ್ಲಾನ್ ಮಾಡ್ತೈತೆ ಹೆಂಗೆ ಹೇಳು? ಏನು ಹೇಳು ಮಂಜ, ಹಾಗಾದ್ರೆ ನೀನು ಈ ಶಾಲೆನ ಬಿಟ್ಟು ಹೋಗ್ತೀಯಾ? ನಮ್ನೆಲ್ಲರನ್ನು ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯೇನು? ಲೋ ಮಂಜ, ನೀನಂತೂ ಹೋಗ್ಬೇಡ ಕಣ್ಮಾರಯ್ಯ. ನಮ್ಮ 4 ಜನದ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ ನೋಡು. ನೀನೊಬ್ಬ ಇರೋದಕ್ಕೆ ನಾವು 4 ಜನ ಒಂದು ಸ್ವಲ್ಪ ಉಸಿರಾಡ್ಕೊಂಡಿದ್ದೀವಿ ಕಣೋ. ಯಾಕೆ ಗೊತ್ತಾ, ಕಷ್ಟ ಅಂತ ಬಂದ್ರೆ ನೀನೇ ನಮಗೆಲ್ಲ ಸಹಾಯ ಮಾಡೋದು ಕಣೋ. ಇನ್ಯಾರಿಗೂ ಅಷ್ಟು ಮನೆ ಕಡೆ ಚೆಂದಿಲ್ಲ ನೋಡು. ನೀನಾದ್ರೂ ಮಾತ್ರ ನಮಗೆ ನಮ್ಮ ಕಷ್ಟ ಸುಖಕ್ಕೆ ಏನಿಲ್ಲ ಅಂದ್ರೂ ಇಂಥದ್ದು ಬೇಕು ಅಂದ್ರೆ ಸಾಕು, ನಾಳೆ ಎಷ್ಟೊತ್ತಿಗೆ ತಂದು ಕೊಟ್ಬಿಡ್ತೀಯ. ನೀನು ಇವಾಗ ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನ ಒಂಥರ ಹೇಳೋಕ್ಕಾಗಲ್ಲ ಕಣೋ. ನಮ್ಗೊಂಥರ ಹಳು ಬರುತ್ತೆ. ಬಿಟ್ಟು ಹೋಗ್ಬಿಡ ಕಣೋ ಮಂಜ. ಬಾತಂದೆ ದಯಮಾಡಿ ನೀನಂತೂ ಬಿಟ್ಟು ಹೋಗ್ಬೇಡ ಕಣಪ್ಪ. ನನ್ನ ಪಾಲಿನ ದೇವರು ನೀನು, ದೇವರು. ನಿಜ ಹೇಳ್ತಿದ್ದೀನಿ ನೋಡು. ಮತ್ತೆ ನೀನೇನು ಎಷ್ಟೇ ಬೈಕೊಂಡಿರ್ಬೋದು, ಆದ್ರೆ ನೀನು ನಂಗೆ ಎಷ್ಟೊಂದು ಸಹಾಯ ಮಾಡ್ಬಿಟ್ಟಿದ್ಯಾ. ದಯಮಾಡಿ ಬಿಟ್ಟು ಹೋಗ್ಬೇಡ. ಎಷ್ಟೊಂದ್ಸಲಿ ನನ್ನ ಪೆನ್ಸಿಲು, ರಬ್ಬರ್ಗಳು, ಬುಕ್ಗಳು, ನಿನ್ನ ಹತ್ರ ಬಣ್ಣದ ಪೆನ್ಸಿಲ್ಗಳು ಎಲ್ಲ, ಸ್ಕೇಲು, ಮೆಂಡರು, ಜಾಮಿಟ್ರಿ ಬಾಕ್ಸು, ಬ್ಯಾಗನ್ನು ಬಿಟ್ಟಿಲ್ಲ. ಎಲ್ಲನ ಕಿತ್ಕೊಂಡು ನೀನು ಹೊಸದು ಬರ್ತದೆ ಅನ್ನಕ್ಕಿಲ್ಲ ನಾನು ಹಳೆ ಕಿತ್ಕೊಂಡು ಹೋಗಿ ನಾನು ಮಡಿಕೊಳ್ಳೋದು. ನನ್ನ ಸ್ವಂತ ಅಕ್ಕ ತಮ್ಮ ಅಣ್ಣ ಯಾರೇ ಇದ್ದಿದ್ರು ಈ ಪಾರ್ಟಿ ನಂಗೆ ಸಹಾಯ ಮಾಡ್ತೀನಿಲ್ಲ ಕಣೋ, ಸಹಾಯ ಮಾಡ್ತೀನಿಲ್ಲ. ಲವ್ ಬಿಟ್ಟು ಹೋಗ್ಬೇಡ ಕಣೋ, ಲವ್ ಬಿಟ್ಟು ಹೋಗ್ಬೇಡ ಕಣೋ. ನಾನು ಏನರನ್ನ ಮಾಡಲಿ ನಮ್ಮವ್ವ ಹೇಳ್ಬಿಟ್ಟೈತೆ. ಒಂದೊಂಥರ ಪರಿಸ್ಥಿತಿ ತಂದಿಕ್ಕೊಂಡು ತಮಾಷೆ ನೋಡಂಗೆ ಆಗೋಗದೆ ಕಣೋ ನನ್ನ ಜೀವನ. ಅಯ್ಯೋ ಸುಮ್ಮನಿರು, ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಮನೇಲಿ ಏನೋ ಆಯ್ತೈತೆ. ನಮಗೇನೋ ಗೊತ್ತಿದ್ದಿರೋದು ಭಗವಂತ ಏನೋ ತೋರಿಸ್ಬಿಟ್ಟು ಏನೋ ಗಿಮಿಕ್ ಆಡ್ತವನೆ ಅಂತ ಅನಿಸ್ತೈತೆ ಕಣ್ರು. ಅಲ್ಲ ಕಣೋ, ಅದು ಸರಿ, ನಿಮ್ಮಮ್ಮ ಯಾಕೆ ಬೇರೆ ಊರಿಗೆ ಹೋಗ್ಬೇಕು? ಇದೇ ಊರು ತಾನೆ ನಿಮ್ಮ ಅಪ್ಪಯ್ಯನೂರು. ಅಂದಮೇಲೆ ಅಪ್ಪಯ್ಯನೂರಲ್ಲೇ ತಾನೇ ಎಂಟಿ ಇರಬೇಕು. ಈಗ ನಿಮ್ಮ ಅಪ್ಪಯ್ಯ ಏನಾದರೂ ನಿಮ್ಮ ಅವ್ವನಿಗೆ ಜೋರಾಗಿ ಹೊಡಿತೇನೋ, ಅದಕ್ಕೆ ನಿಮ್ಮವ್ವ ಯಾಕೆ ಒಪ್ಪತ್ತು ಬೇರೆ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡೈತೇನೋ? ಅಯ್ಯೋ ಹೊಡೆದ್ನೋ ಬೈದು ಎಲ್ಲನೂ ಆಗೋಗೈತೆ ಕಣೆ. ನಮ್ಮಪ್ಪ ಸರಿಗಿಲ್ಲ ಕಣೆ. ನಮ್ಮ ಅಪ್ಪನಿಂದನೇ ನಮ್ಮವ್ವ ಬೇರೆ ಕಡೆ ಹೋಗ್ಬೇಕು ಅಂತ ಇಷ್ಟಪಡ್ತಾ ಇರೋದು ಕಣೆ. ನಂಗಂತೂ ಸಾನೆ ಬೇಜಾರೈತೈತೆ. ಹಂಗಂದ್ರೆ ಇದೆಲ್ಲನೂ ನಿಮ್ಮಪ್ಪನಿಂದಾನೇ ಈ ಥರ ಆಗ್ತಿರೋದು. ನಿಮ್ಮಪ್ಪನಿಗೆ ಒಂದು ದಾರಿ ತಗೊಂಡು ಬರಲೇಬೇಕು. ಇಲ್ಲ ಅಂದ್ರೆ ಸಾನೆ ಕಷ್ಟ ಆಯ್ತೈತೆ ನೋಡು. ಲೋ ಏನೋ ಮಾಡೋಕ್ಕಾಗತ್ತೆ. ನಾಳೆ ಸಂಜೆವರೆಗೂ ನನಗಷ್ಟೇ ಟೈಮ್ ಕಡೆ ಇರೋದು. ನಾನು ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ನಮ್ಮ ಅಪ್ಪನ ಸರಿ ಮಾಡಿದ್ರೆ ಏನು ಬಿಟ್ರೆ ಏನು? ಸುಮ್ಮನೆ ಇರು. ಹಂಗೆ ಯಾಕಲ್ಲ ಹಂಗೆ ಅನ್ಕೊಂಡಿಯಾ? ನೀನು ನಮ್ಮ ಜೊತೆ ಇರಲೇಬೇಕು. ಇರ್ತೀಯ, ಮುಂದಕ್ಕೂ ಇರ್ತೀಯ. ಸುಮ್ಕೆ ಇರು, ನಾವು ನೋಡ್ಕೋತೀವಿ. ಅಲ್ವೇಂದ್ರೆ ಪಿಂಕಿ?
ನಿಮ್ಮಪ್ಪನ ಒಂದೊಳ್ಳೆ ದಾರಿ ತರಲೇಬೇಕು ಕಣೋ, ಇಲ್ಲ ಅಂದ್ರೆ ನೀನು ಬಿಟ್ಟು ಹೊಂಟೋಗ್ಬಿಡ್ತೀಯ. ಹಾ ನಿನ್ನಂತ ಫ್ರೆಂಡನ್ನ ನಾವು ಕಳ್ಕೊಳಕ್ಕೆ ತಯಾರಿಲ್ಲ. ಹಾಗಂತ ಏನ್ ಮಾಡ್ತೀಯ? ನನ್ನ ಹಿಡ್ಕೊಂಡು ನೀನು ಬರೀ ಉಪ್ಪಿನಕಾಯಿ ಹಾಕಬೇಕು ಅಷ್ಟೇ. ಹಾ ನಮ್ಮವ್ವ ಅಂತೂ ನಾಳೆ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾಳೆ ನನ್ನೂರ್ಗಂತೂ. ಮತ್ತೆ ಯಾವತ್ತೂ ಬಂದು ನಿಮ್ಮ ಮಕ್ಕಳನ್ನ ತೋರಿಸಲ್ಲ, ಅದಂತೂ ಸತ್ಯವಾಗಿರೋ ಮಾತು. ನಾನು ಅಪ್ಪಿ ತಪ್ಪಿ ಏನಾದ್ರೂ ಇಲ್ಲಿಂದ ಹೋಯ್ತು ಅನ್ಕೋ, ಆ ಕಡೆ ಅಪ್ಪಯ್ಯನ ಕಟ್ಟ, ಈ ಕಡೆ ಅಪ್ಪಯ್ಯನ ಕಟ್ಟ, ಹಂಗೆ ಸುತ್ತ ಆಡ್ತಿರ್ತೀನಿ. ಇದೆಲ್ಲ ಬೇಕಾ ನನಗೆ? ಸುಮ್ಮನಿರು. ನನಗೂ ಏನು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಅವಯ್ಯ ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು ಅಂತ ಹಠ ಹಿಡ್ಕೊಡ್ತಿದ್ದಾಳೆ. ಇದೆಲ್ಲ ಆಯ್ತಿರೋದು ನಮ್ಮ ಅಪ್ಪಯ್ಯನಿಂದ. ಏನಾದ್ರೂ ನಂಗೆ ಐಡಿಯಾ ಕೊಡ್ರೋ? ನಿಮ್ಮ ಅಪ್ಪಯ್ಯ ಅದೇನೋ ಹೇಳ್ತಿದ್ದಲ್ಲ, ಯಾರಿಗೂ ಏನೋ ಆಕ್ಸಿಡೆಂಟ್ ಮಾಡೈತೆ ಅದು ಇದು ಅಂತ ಗೊತ್ತಾಗೈತಲ್ಲ, ಅದನ್ನ ಅದು ನಿಜನ ಸುಳ್ಳು ಅಂತ ಹೋಗಿ ತಿಳ್ಕೊಂಬಂದ್ರೆ ಏನಾಗ್ಬಿಡತ್ತೆ? ಹೌದಾ, ಗೊತ್ತಾಯ್ತೇನೋ? ಅದ್ಯಾರೋ, ಅದೇನೋ, ಅದೇನು ಅಂತ ನಮಗೂ ಹೇಳು. ನಮಗೂ ಹೇಳಿಲ್ಲ, ಏನಿಲ್ಲ, ಅವನೊಬ್ಬನ ಮಾತ್ರ ಹೇಳಿದ್ಯಾ? ಹೌದೌದು, ಗೊತ್ತಾಯ್ತಾ? ನಿಮ್ಮ ಅಪ್ಪಯ್ಯ ಯಾಕೆ ಏಂತ ಆತರ ಮಾಡ್ಸಿರ್ಬೇಕು? ನನಗೇನೇ ಗೊತ್ತು. ಆ ಅಕ್ಕಯ್ಯನಿಗೆ ನಮ್ಮಪ್ಪಯ್ಯನೇ ಈ ಥರ ಮಾಡ್ಸೈತೆ, ಏನು ಎತ್ತ ಅಂತ ಅವ್ರ ಗಂಡನೇ ಕೇಳ್ಬಿಟ್ರೆ ಹೆಂಗೆ ಗೊತ್ತಾಗುತ್ತಲ್ವಾ? ಮೊದಲು ಯಾರು ಎತ್ತ ಅಂತ ಹೇಳೋ. ಹೌದೌದು, ಯಾರು? ಲೇ, ಅದು ನಿಮ್ಮ ರೋಡಲ್ಲೇ ಇರಬೇಕು ಕಣೆ. ಯಾರೋ ಗೌರಿ ಅಜ್ಜಿ ಅಂತ ಇದ್ದಾರಂತಲ್ಲ. ಗೌರಿ ಅಜ್ಜಿನಾ? ಹೌದು ಕಣೋ, ಗೌರಿ ಅಜ್ಜಿ ಇದ್ದಾಳೆ. ಯಪ್ಪ ಬಾಯ್ ಬಿಡ್ಕೆ ಅಜ್ಜಿ. ಆದ್ರೆ ಅವ್ರ ಮನೇಲಿ ಹೊಸ್ತಾಗ್ ಬಂದೈತೆ ಆಂಟಿ, ಚಿತ್ರರೇಖಾ ಆಂಟಿ ಅಂತ. ಅವ್ರ ಗಂಡ ಜೀವನ್ನು ಎಷ್ಟು ಒಳ್ಳೆಯವರು ಗೊತ್ತಾ? ಅಚ್ಚಚ್ಚೋ ಪಾಪ. ಆವಣ್ಣನ, ಅಯ್ಯೋ ಅವ್ರಿಗೆ ಕೂಡ ಆಕ್ಸಿಡೆಂಟ್ ಆಗಿರೋದು. ಹಾಗಾದ್ರೆ ನಿಮ್ಮ ಅಪ್ಪಯ್ಯ ಅವ್ರಿಗೇನೆ ಆಕ್ಸಿಡೆಂಟ್ ಮಾಡಿರೋದಾ? ಸರಿ, ತಪ್ಪು ಮಾಡಿರೋದು ನಿಮ್ಮಪ್ಪಯ್ಯ. ಅದೆಲ್ಲ ಬಿಟ್ಬಿಟ್ಟು ನೀನು ನಿಮ್ಮವ್ವಯ್ಯ ಯಾಕೆ ಹೋಯ್ತಿರೋದು? ಯಾಕೆ ಅಂದ್ರೆ ನಾನು ಏನು ಹೇಳು ಮತ್ತೆ ನಿನಗೆ? ನೀನೇನು ಪೆಂಗೆನ ನೀನು? ನಮ್ಮಪ್ಪಯ್ಯ ಇಷ್ಟೊಂದೆಲ್ಲ ಕಾಟ ಕೊಟ್ಮೇಲೆ ಅವಂದಿರಿಗೆ ಯಾರಾದರೂ ಮನೇಲಿ ಇರ್ತಾರಾ ಹೇಳು? ನಿಮ್ಮಪ್ಪಯ್ಯ ಇಷ್ಟೊಂದೆಲ್ಲ ಕಾಟ ಕೊಟ್ಬಿಟ್ಟೈತಾ? ಇದನ್ನ ಅವ ಕೈಯಿಂದ ಹೇಳಿದ್ರೆ ಏನಾರ ನಿಂಗೆ ಯೂಸ್ ಆಯ್ತೈತೆ ಕಣೋ. ನೀನು ನಿಮ್ಮವ್ವಯ್ಯ ಇದೇ ಊರಲ್ಲಿ ಇರ್ಬೋದು, ತಪ್ಪು ಮಾಡಿರೋದು ನಿಮ್ಮಪ್ಪ, ಶಿಕ್ಷೆ ಆಗ್ಬೇಕಾಗಿರೋದು ನಿಮ್ಮಪ್ಪನಿಗೆ. ಮತ್ತೆ ನಂಗೂ ನಮ್ಮಪ್ಪಯ್ಯನ ಪೊಲೀಸ್ಗೆ ಇಟ್ಕೊಡ್ಬೇಕು ಅಂತ ನಂಗೆ ಸಾನೇ ಅನಿಸ್ತೈತೆ. ನಮ್ಮವ್ವನ ದಿನ 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 ನನಗಂತೂ ಸಾನೇ ಬೇಜಾರಾಗಿ ಹೋಗೈತೆ. ಇನ್ನು ನೋಡು, ನಾಳೆ ಬೇರೆ ನನ್ನನ್ನು ಊರಿಗೆ ಕರ್ಕೊಂಡು ಹೋಗ್ಲೇಬೇಕು ಎಕ್ಸಾಮ್ ಮುಗಿದ್ಮೇಲೆ ಅಂತ ಹಣ ಬಾಸ ಮಾಡಿಸ್ಕೊಂಡ್ಬಿಟ್ಟೋಳೆ. ನಾನು ನಿಜ ಗೊತ್ತಿದ್ರು ನಮ್ಮವ್ವ ನನ್ನ ಹತ್ರ ಹೇಳೋಕ್ಕೈತಾ ಇಲ್ಲ. ನನ್ನ ಹತ್ರ ಏನು ಮಾತಾಡಬೇಡ, ನಿಮ್ಮ ಅಪ್ಪಯ್ಯನ ಬಗ್ಗೆ ಮಾತಾಡಿದ್ರೆ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟೈತೆ. ನಾನು ಏನು ಮಾಡ್ಕೊಂಡು ಸೈಲಿ ಹೇಳು? ನೀನು ಹೆಂಗಿದ್ರು ಪಿಂಕಿ ಕರ್ಕೊಯ್ತಾಳೆ, ನಾನು ಬರ್ತೀನಿ ಬಾ. ಹೋಗಿ ಆ ಅಕ್ಕಯ್ಯನ ಹತ್ರ ಹಿಂಗೆಲ್ಲ ಹೇಳಮ್ಮ. ಆ ಅಕ್ಕಯ್ಯ ಏನೋ ಒಂದು ದಾರಿ ತೋರಿಸುತ್ತೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗುಮ್ಮ ಬಾ. ಹಿಂಗೆ ಇದ್ರೆ ಸರಿ ಇಲ್ಲಕಲ್ಲ. ಆಮೇಲೆ ನಾವಂತೂ ನಿನ್ನನ್ನು ಕಳ್ಕೊಳಕ್ ಇಷ್ಟ ಇಲ್ಲ. ನಿಮ್ಮ ಅಪ್ಪಯ್ಯನಿಗೂ ಸಾರಿ ಬುದ್ಧಿ ಕಲ್ಸೋದೈತೆ. ಪೊಲೀಸವ್ರಿಗೆ ಇಟ್ಕೊಡ್ಬೇಕಂತ ನಿಂಗೂ ಆಸೆ ಐತಲ್ವಾ? ಬಾ ಮತ್ತೆ. ನಾನು ಹೇಳಿದ್ರೆ ಆ ಅಕ್ಕಯ್ಯ ಎಲ್ಲ ನಂಬ್ತಾಳ? ನಂಬಂಗಿದ್ರೆ ಮಾತ್ರ ಸರಿ, ಇಲ್ಲ ಅಂದ್ರೆ ನನಗೆ ಉಲ್ಟ ಹೊಡೆದ್ಬಿಡ್ತು ಅಂದರೆ ಆಮೇಲೆ ನಮ್ಮ ಅವ್ವನಿಗೆ ಹೋಗಿ ಆ ಅಕ್ಕಯ್ಯ ಹೇಳಿ ನಾಳೆ ಸಂಜೆ ಕರ್ಕೊಂಡು ಹೋಗೋ ನನ್ನನ್ನು ನಾಳೆ ಒತ್ತರನೇ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲ ಕಣೋ, ಆ ಅಕ್ಕಯ್ಯ ಭಾಳ ಒಳ್ಳೆಯವಳು ಅನ್ಸುತ್ತೆ. ಸರಿ ಕಣೋ, ಹೋಗಿದ್ದೋಗ್ಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಒಂದು ಮಾತು ತಿಳಿಸ್ಬಿಟ್ಟೆ ಹೋಗೋಣ ಬನ್ನಿ ಆ ಅಕ್ಕಯ್ಯನ ಮನೆಗೆ. ಇನ್ನು ನಮ್ಮ ಅಮ್ಮನ ಜೊತೆ ಏನು ಮಾತಾಡೋಕ್ಕಾಗಲ್ಲ. ನಮ್ಮಪ್ಪ ಆಟಕ್ಕುಂಟು ಲೆಕ್ಕೋಕ್ಕಿಲ್ಲ. ನಮ್ಮಜ್ಜಿ ನಮ್ಮ ಅಪ್ಪನಿಗೇನೆ ಸಪೋರ್ಟ್ ಮಾಡುತ್ತೆ. ಇನ್ನು ನೀವೇ ನನಗೆ ಸಹಾಯ ಮಾಡಬೇಕು. ಬರ್ರೋ ಹೋಗೋಣ, ಬಾರ. ಹೌದೌದು ಕಣ್ರೋ, ನಾವೇ ಈ ಮಂಜನಿಗೆ ಸಹಾಯ ಮಾಡಲೇಬೇಕು. ಬನ್ನಿ ಹೋಗೋಣ ನಾವು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.